ಕಮಲ್ ಹಾಸನ್ ವಿರುದ್ಧ ಭುಗಿಲೆದ್ದಿದೆ ಆಕ್ರೋಶ. ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಕನ್ನಡಿಗರು ಕಿಚ್ಚು ಜಾಸ್ತಿ ಆಗ್ತಾ ಇದೆ. ಮಂಡ್ಯ, ಮೈಸೂರು, ಬೆಳಗಾವಿ ಸೇರಿ ವಿವಿಧೆಡೆ ಪ್ರತಿಭಟನೆ ನಡೀತಾ ಇದೆ. ಬಿಸಿ ಮುಡ್ತಾ ಇದೆ, ಸುಮ್ಮನಾಗಿಲ್ಲ. ಯಾಕಂದ್ರೆ ಧಿಮಾಕು, ದೌಲತ್ತು, ದುರಹಂಕಾರ ತೋರಿಸಿದ್ದಾರೆ. ಕಮಲ್ ಹಾಸನ್ ಒಂದು ಕ್ಷಮೆ ಕೇಳಿಬಿಟ್ಟಿದ್ರೆ ಕನ್ನಡಿಗರು ನಿಮ್ಮನ್ನು ಸ್ವೀಕರಿಸ್ತಾ ಇದ್ರೇನು. ತಗ್ ಲೈಫ್ ಸಿನಿಮಾ ಇದೆ, ಹೇಗಿದೆ ಗೊತ್ತಿಲ್ಲ ನಮಗೆ. ಆದರೆ ಇಲ್ಲಿ ಆ ಸಿನಿಮಾವನ್ನು ಇಷ್ಟಪಡುವಂಥವರು ಅಥವಾ ಅವರ ಅಭಿಮಾನಿಗಳೇನಿದ್ದಾರಲ್ವಾ, ಅವರು ಸಹಕಾರ ಕೊಡಬೇಕು. ಯಾಕಂದರೆ ನಿಮ್ಮ ತಾಯಿಗೆ ಅವರು ಮಾತಾಡಿರೋದು ಅಂದರೆ ನಮ್ಮ ಕನ್ನಡ ಭಾಷೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವೇನಾದರೂ ಅವರ ಅಭಿಮಾನಿ ಆಗಿದ್ದರೆ ಅಥವಾ ಅವ್ರ ಮೇಲೆ ನಿಮಗೆ ಪ್ರೇಮ ಗೌರವ ಇದ್ದರೆ ತಮಿಳ್ನಾಡಿಗೆ ಹೋಗಿ ಬೇಕಾದ್ರೆ ಸಿನಿಮಾ ನೋಡ್ಕೊಂಡು ಬನ್ನಿ, ಬೇಡ ಅನ್ನಲ್ಲ ನಿಮಗೆ. ಆದರೆ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಈಗ ವಾಟಾಳ್ ನಾಗರಾಜ್ ಸೇರಿದಂತೆ ಪ್ರವೀಣ್ ಶೆಟ್ಟಿ ಸಾಕಷ್ಟು ಕನ್ನಡಪರ ಹೋರಾಟಗಾರರು ಕಿಚ್ಚನ್ನು ಎಬ್ಬಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿದೆ. ಮಂಡ್ಯ, ಮೈಸೂರು, ಬೆಳಗಾವಿ ಸೇರಿ. ಬೆಳಗಾವಿಯಲ್ಲಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದಿದ್ದಾರೆ. ಕಮಲ್ ಹಾಸನ್ ಬಹಿಷ್ಕರಿಸಬೇಕು ಅಂತ ಹೇಳಿ ಮೈಸೂರಿನಲ್ಲೂ ಕೂಡ ಪ್ರೊಟೆಸ್ಟನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ತಮಿಳು ನಟನ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ಮದ್ದೂರು, ಏನು ಬೆಂಗಳೂರು ಮೈಸೂರು ಹೆದ್ದಾರಿ ಇದೆ, ಮದ್ದೂರಿನಲ್ಲಿ ಅದನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕಮಲ್ ಹಾಸನ್ಗೆ, ಕಮಲ್ ಹಾಸನ್ಗೆ, ಕಮಲ್ ಹಾಸನ್ಗೆ, ವಂಗ ಕಮಲ್ ಹಾಸನ್ಗೆ, ವಂಗ ಕಮಲ್ ಹಾಸನ್ಗೆ ಬುದ್ಧಿ ಭ್ರಮಣೆ ಆಗಿದೆ. ಕರ್ನಾಟಕ ರಾಜ್ಯದ ಹಲವಾರು ವರ್ಷದಿಂದ ಹೋರಾಟ, ಕನ್ನಡ ಶಕ್ತಿ ಏನನ್ನುವಂಥ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಯಾವುದೂ ಚಿತ್ರಗಳಾಗಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ನೇರವಾಗಿ ಖಂಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಕಮಲ್ ಹಾಸನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಮೊದಲನೇದು, ನಿಮ್ಮ ಭಾಷೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಮನೆಯಿಂದ ಹೊರಗಡೆ ಬಂದರೆ ನಂತರ ಕನ್ನಡ ಭಾಷೆಯನ್ನು ಮಾತಾಡಬೇಕು. ಅದನ್ನು ಬಿಟ್ಟರೆ ಕರ್ನಾಟಕ ರಾಜ್ಯಕ್ಕೆ ಬಂದು ಕನ್ನಡ ಭಾಷೆಯನ್ನು ಮಾತಾಡಿಸ್ಬಿಟ್ರೆ ತಮಿಳುನಾಡಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಬರಬೇಕು. ನಿನ್ನಂತ ನಾಲ್ಕು ಎಲ್ಲೂ ನೋಡ್ರಿಕ್ಕಿಲ್ಲ. ಯಾಕೆಂದ್ರೆ ಶಿವರಾಜ್ ಕುಮಾರ್ ಅವರು ಆಗಿರೋದು ಕುಂತಿದ್ರು, ಅವರು ಸರಿಯಾಗಿ ಕೇಳಿಸಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಆದರೂ ಕೂಡ ಕಮಲ್ ಹಾಸನನ್ನು ಸಮಯ ಕೇಳುವ ಪ್ರಕಾರಕ್ಕೆ ನಾನು ಯಾಕೆ ಸಮಯ ಕೇಳಬೇಕಂತ ಹೇಳ್ತಾ ಇದೆಯಲ್ಲ, ಕರ್ನಾಟಕ ರಾಜ್ಯಕ್ಕೆ ಬನ್ನಿ, ನಾವು ತೋರಿಸ್ಕೊಡ್ತೇವೆ ಕನ್ನಡಿಗರ ಶಕ್ತಿ ಏನು ಅನ್ನೋದು ಗೊತ್ತಾಗ್ತಿದೆ. ನೀನು ಕ್ಷಮೆ ಕೇಳೋರಿಗೆ ಈ ಹೋರಾಟ ನಿರಂತರವಾಗಿ ನಾವು ನಿಂದಿರುತ್ತೋದಿಲ್ಲ. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಿ, ಕರ್ನಾಟಕದಿಂದ ತಮಿಳು ಹುಟ್ಟಿರಬಹುದು, ಅದನ್ನು ನೀವು ತಿಳ್ಕೊಳ್ಳಿ. ನೀವೇನಾದ್ರೂ ಕನ್ನಡಿಗರ ಸುಮ್ಮನೆ ಕುಂತಿರಬಹುದು ಅಂತ ನಾವು ತಿಳ್ಕೊಂಡಿರಬಹುದು. ನಿನಗೆ ಸುಮ್ಮನೆ ಬಿಡೋದಿಲ್ಲ. ನೀವು ಒಂದು ವೇಳೆ ಬೆಳಗಾವಿಯಲ್ಲಿ ಚಿತ್ರಮಂದಿರಕ್ಕೆ ಯಾವುದೂ ಸಿನಿಮಾ ರಿಲೀಸ್ ಕೂಡ ಆದ್ರೆ ಆ ಚಿತ್ರಮಂದಿರನ್ನು ಹೊಡೆಯುವಂತ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೇ ಮಾಡ್ತೇವೆ ಅಂತ ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಹಲವಾರು ವರ್ಷದಿಂದ ಹೋರಾಟ, ಕನ್ನಡ ಸರ್ಕಾರಕ್ಕೆ ಜಯ ಜಯ ಕರ್ನಾಟಕ. ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಮುಖರು ಒಬ್ಬರು ಮಾತಾಡಿ, ನಂತರ ಸುಜಾತಕ್ಕ ಮಾತಾಡಿ ಕಮಲ್ ಹಾಸನ್ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ. ದಯಮಾಡಿ ಎಲ್ಲ ದೂರ ನಿಲ್ಲಬೇಕು, ಪೆಟ್ರೋಲ್ ಇರೋದ್ರಿಂದ. ಮದ್ದೂರು ತಾಲೂಕಿನ ಎಲ್ಲ ಹೋರಾಟಕ್ಕೆ ಕಮಲ್ ಹಾಸನ್ಗೆ, ಮಧ್ಯಪ್ರಮಾಣ ಕಮಲ್ ಹಾಸನ್ಗೆ, ಮಧ್ಯಪ್ರಮಾಣ ಕಮಲ್ ಹಾಸನ್ಗೆ, ಕಮಲ್ ಹಾಸನ್ ಇವತ್ತು ಕನ್ನಡದ ವಿರೋಧಿಯಾಗಿರುವ
ಕಮಲ್ ಹಾಸನ್ ತಮಿಳುನಾಡಿನಲ್ಲಿ ಮಾತನಾಡ್ತಾ ತಮಿಳಿನಿಂದ ಕನ್ನಡ ಹುಟ್ಟಿದೆ ಇಂಥ ಒಂದು ಕೆಟ್ಟ ಚಿಂತನೆ ಕಮಲ್ ಹಾಸನ್ ಬಂದದ್ದು ಅತ್ಯಂತ ಅಗೌರವ, ಅಪಮಾನ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡೋದಕ್ಕೆ ಯಾರು ಕನ್ನಡದ ಬಗ್ಗೆ ಗೌರವದಿಂದ ಮಾತಾಡಬೇಕಾಗಿತ್ತು. ಏನು ಬೇಕಾದರೂ ಮಾತಾಡು, ಆದರೆ ಕನ್ನಡದಿಂದ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಬೆಳಕು ಬಂದಿದೆ. ಅದ್ಭುತವಾದಂಥ ಇತಿಹಾಸ ಇದೆ ಕನ್ನಡಕ್ಕೆ. ಕನ್ನಡದ ಸೌಂದರ್ಯ, ಕನ್ನಡ ಭಾಷೆಯ ಅದ್ಭುತ, ಕನ್ನಡದ ಅಕ್ಷರದ ಸುಂದರವಾದಂಥ ಅಕ್ಷರ ಒಂದಲ್ಲ ಎರಡಲ್ಲ, ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಅದ್ಭುತವಾಗಿ ಕಾಣತಕ್ಕಂಥ ಭಾಷೆ ಮತ್ತು ಐತಿಹಾಸಿಕವಾದಂಥ ಭಾಷೆ. ಭಾಷೆಯ ಬಗ್ಗೆ ಮಾತಾಡಬಾರ್ದಾಗಿತ್ತು, ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಭಾಷೆಯ ಬಗ್ಗೆ ಮಾತನಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ಲಘುವಾಗಿ ತಗೊಳ್ಬಾರ್ದು. ನಮ್ಮ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕಮಲ್ ಹಾಸನ್